ಲಕ್ಕುಂಡಿಗೆ ಸಾವಿರಾರು ವರ್ಷಗಳ ಇತಿಹಾಸ. ಲಕ್ಕುಂಡಿಯಲ್ಲಿ ಪತ್ತೆ ಆಯಿತು ನಿಗೂಢ ಮನೆ. ಮನೆಯೊಳಗೆ ಇದೆ ಪುರಾತನ ದೇವಾಲಯ. ಜನರಿದ್ದ ಮನೆಯೊಳಗೆ ದೇವಾಲಯ ಬಂದಿದ್ ಹೇಗೆ? ಚಾಲುಕ್ಯರ ಕಾಲದ ದೇವಸ್ಥಾನದಲ್ಲಿ ಇದೆಯಾ ಸಂಪತ್ತು? ದೇವಾಲಯ ಇರೋ ಮನೆಯನ್ನ ವಶಕ್ಕೆ ಪಡೆಯುತ್ತಾ ಸರ್ಕಾರ? ಈಗ ನಡೀತಾ ಇರೋ ಉತ್ಖನನದಿಂದ ಮಣ್ಣಲ್ಲಿ ಮಣ್ಣಾದ ಇತಿಹಾಸ ಆಚೆ ಬರುತ್ತಾ? ಲಕ್ಕುಂಡಿಯ ಭೂಗರ್ಭದಲ್ಲಿ ಒಂದು ಮಹಾನಗರವೇ ಇದೆಯಾ? ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 101 ದೇವಸ್ಥಾನ 101 ಬಾವಿ ಇತ್ತು ಅನ್ನುವ ಏನು ಐತಿಹಾಸಿಕ ಕುರುಹು ಇತ್ತು, ಅದು ಈಗ ನನಸಾಗ್ತಾ ಬರ್ತಾ ಇದೆ. ಇಲ್ಲಿ ಕೆಲವು ಗುಡಿಗಳನ್ನು ಏನು ಮೇಲ್ಭಾಗದೊಳಗೆ ಹಾಳು ಮಾಡಿದ್ದಾರೆ, ತಳಪಾಯ ಇನ್ನೂ ಅದಾವು. ಆ ತಳಪಾಯ ಏನು ಸಿಗ್ತಾವು ಗುಡಿಗಳು, ಅವುಗಳು ಶಾಸನೋಕ್ತವಾಗಿದ್ದಾವೆ. ಸೊ ನಿಧಿ ಸಿಕ್ಕಿದ ಕಾರಣಕ್ಕಾಗಿ ಉತ್ಖನನದ ಒಂದು ಆಸಕ್ತಿ ಗಂಭೀರತೆ ಜಾಸ್ತಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಲಕ್ಕುಂಡಿಯಲ್ಲಿ ನಿಧಿ ಇದೆ ಅಂತ ಇದ್ದಾರೆ. ಲಕ್ಕುಂಡಿಯಲ್ಲಿ ರಾಜರ ಕಾಲದ ಸಂಪತ್ತು ಇದೆ ಅಂತ ಇದ್ದಾರೆ. ಲಕ್ಕುಂಡಿಯಲ್ಲಿ ಒಂದು ಶಿಲಾಯುಗವೇ ಪತ್ತೆಯಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಲಕ್ಕುಂಡಿಯಲ್ಲಿ ಜನರು ಹೇಳ್ತಾ ಇರೋದೆಲ್ಲ ನಿಜ ಅನ್ನೋ ರೀತಿ ಉತ್ಖನನ ವೇಳೆ ಪುರಾತನ ಕಾಲದ ವಸ್ತುಗಳು ಪತ್ತೆಯಾಗ್ತಾ ಇವೆ. ದಿನಕ್ಕೊಂದು ಅಪರೂಪದ ವಸ್ತುಗಳು ಸಿಗ್ತಾ ಇದ್ದು ನಿಧಿ ಮೇಲೆ ಆಸೆಗಳನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇವೆ. ಲಕ್ಕುಂಡಿಯಲ್ಲಿ ಪತ್ತೆಯಾಯಿತು 1000 ವರ್ಷಗಳ ನಿಗೂಢ ದೇವಾಲಯ. ಚಾಲುಕ್ಯರ ಕಾಲದ ದೇವಾಲಯ ಮನೆಯೊಳಗೆ ಸೇರಿಕೊಂಡಿದ್ದೇಗೆ? ಅರ್ಧನಾರೀಶ್ವರನ ದೇವಾಲಯದಲ್ಲಿ ಅಡಗಿದೆಯಾ ಚಾಲುಕ್ಯರ ಸಂಪತ್ತು? ಲಕ್ಕುಂಡಿಯಲ್ಲಿ ಸತತ 5 ದಿನಗಳಿಂದ ಉತ್ಖನನ ನಡೀತಾ ಇದೆ. ಉತ್ಖನನ ವೇಳೆ ಸಾಕಷ್ಟು ಪುರಾತನ ವಸ್ತುಗಳು ಪತ್ತೆಯಾಗ್ತಾ ಇವೆ. ದಿನಕ್ಕೊಂದು ಐತಿಹಾಸಿಕ ವಿಚಾರಗಳು ಗೊತ್ತಾಗ್ತಾ ಇವೆ. ಇದೆಲ್ಲ ಒಂದು ಕಡೆ ಆದ್ರೆ ಈಗ ಲಕ್ಕುಂಡಿಯಲ್ಲಿ ನಿಗೂಢ ವಿಸ್ಮಯ ವಿಚಾರ ಬೆಳಕಿಗೆ ಬಂದಿದೆ. ಲಕ್ಕುಂಡಿಯಲ್ಲಿ ಇರುವ ಜನರಿಗೂ ಗೊತ್ತಿಲ್ಲದಂತಹ ಒಂದು ವಿಸ್ಮಯ ಬೆಳಕಿಗೆ ಬಂದಿದೆ. ಆ ವಿಸ್ಮಯ ಈಗ ಎಲ್ಲರನ್ನ ಬೆರಗುಗೊಳಿಸ್ತಾ ಇದೆ. ಲಕ್ಕುಂಡಿ ಐತಿಹಾಸಿಕ ಊರು. ಲಕ್ಕುಂಡಿಯಲ್ಲಿ ಈಗ ಅಗೆದಷ್ಟು ಬಗೆದಷ್ಟು ರಹಸ್ಯಗಳು ಬಯಲಾಗ್ತಾ ಇವೆ. ಎಲ್ಲೆಂದರಲ್ಲಿ ಚಿನ್ನ ಸಿಗ್ತಾ ಇದೆ. ಮನೆಗಳ ಬಳಿಯೇ 100 ವರ್ಷಗಳಷ್ಟು ಹಳೆ ನಿಧಿ ಪತ್ತೆಯಾಗ್ತಾ ಇದೆ. ಅಲ್ಲಿ 100 ವರ್ಷಗಳ ಇತಿಹಾಸ ಇರುವ ಮನೆಗಳು, ಮಠಗಳು ಸಾಕಷ್ಟು ಇದ್ದು ಅವುಗಳಲ್ಲಿ ನಿಧಿಗಳು ಇರಬಹುದು ಅಂತ ಹೇಳಲಾಗ್ತಾ ಇದೆ. ಪುರಾತತ್ವ ಇಲಾಖೆ ಸಹ ಈಗ ಲಕ್ಕುಂಡಿಯ ಬಗ್ಗೆ ಸೀರಿಯಸ್ ಆಗಿದ್ದು ಮನೆಗಳು, ದೇವಾಲಯಗಳನ್ನು ಪರಿಶೀಲನೆ ಮಾಡಲು ಮುಂದಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಾಲಯದ ಬಳಿ ಉತ್ಖನನವನ್ನು ಮಾಡ್ತಾ ಇದೆ. ಲಕ್ಕುಂಡಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಸಾವಿರಾರು ವರ್ಷಗಳಷ್ಟು ಪುರಾತನ ದೇವಾಲಯಗಳು ಇವೆ. ಲಕ್ಕುಂಡಿಯಲ್ಲಿ 101 ದೇವಾಲಯ, 101 ಬಾವಿಗಳು ಇವೆ. ಇಲ್ಲಿ ಕೋಟೆ ವೀರಭದ್ರೇಶ್ವರ ದೇವಾಲಯ, ಹೊಯ್ಸಳ ಚಾಲುಕ್ಯರು ಕಟ್ಟಿಸಿದ ಮಂದಿರಗಳು ಸಾಕಷ್ಟಿವೆ. ಆದರೆ ಅವಷ್ಟೇ ಅಲ್ಲದೆ ಈಗ ಲಕ್ಕುಂಡಿಯಲ್ಲಿ ಮತ್ತೊಂದು ದೇವಾಲಯವು ಪತ್ತೆಯಾಗಿದೆ. ಅದು ಅತ್ಯಂತ ನಿಗೂಢ ದೇವಾಲಯವಾಗಿದ್ದು ಲಕ್ಕುಂಡಿಯಲ್ಲಿರೋರೇ ಆ ದೇವಾಲಯವನ್ನ ನೋಡಿಲ್ಲ. ಅದರ ಬಗ್ಗೆ ಗೊತ್ತಾಗಿ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ.
ತಳಪಾಯೆ ನಿನ್ನೊಳಗೋ ಅನ್ನೋ ಹಾಗೆ ದೇವಾಲಯ ಮನೆಯೊಳಗೋ ಮನೆಯೇ ದೇವಾಲಯದೊಳಗೋ ಅಂತ ಎಲ್ಲರೂ ಕನ್ಫ್ಯೂಸ್ ಆಗೋ ರೀತಿ ಲಕ್ಕುಂಡಿಯಲ್ಲಿ ಒಂದು ವಿಸ್ಮಯ ಕಾಣಿಸಿದೆ. ಲಕ್ಕುಂಡಿಯ ಚೌಕಿ ಮಠದಲ್ಲಿ ಒಂದು ದೇವಾಲಯವೇ ಪತ್ತೆಯಾಗಿದೆ. ಎಲ್ಲರೂ ಮನೆಯೊಳಗೆ ದೇವರ ಮನೆಯನ್ನ ಇಟ್ಕೊಳ್ತಾರೆ, ಆದ್ರೆ ಇಲ್ಲಿ ಮನೆಯೊಳಗೆ ಒಂದು ದೇವಾಲಯವೇ ಇದೆ. ಅದು ಆ ಮನೆಯವರು ಅಥವಾ ಆ ಕುಟುಂಬದವರು ಕಟ್ಟಿಸಿಕೊಂಡ ದೇವಾಲಯ ಅಲ್ಲ, ಅದು ರಾಜರ ಕಾಲದಲ್ಲಿ ನಿರ್ಮಾಣವಾಗಿರೋ ದೇವಾಲಯ. ಅದು ನೋಡಿದ್ರೇನೆ ಗೊತ್ತಾಗುತ್ತೆ, ಅದು ಈ ಶತಮಾನದ ಮನೆಯೂ ಅಲ್ಲ, ಈ ಶತಮಾನದ ದೇವಾಲಯವೂ ಅಲ್ಲ ಅಂತ. ತುಂಬಾ ಪುರಾತತ್ವದ ಮನೆ ಮಠ ಅದು. ಅದು ಯಾವಾಗಿನದ್ದು ಅಂತ ಅಲ್ಲಿ ವಾಸವಾಗಿರೋರಿಗೆ ಗೊತ್ತಿಲ್ವಂತೆ. ಅದು ಒಂದು ಮಠ ಅಂತ ಅಲ್ಲಿರೋರು ಹೇಳ್ತಾ ಇದ್ದು. ಮನೆಯ ಒಳಗೆ ಒಂದು ದೇವಾಲಯ ಸಹ ಇದೆ. ಆ ದೇವಾಲಯದಲ್ಲಿ ಆ ಮನೆಯವರು ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿರೋ ದೇವರು ಯಾವುದು ಅಂತಲೂ ಗೊತ್ತಾಗದೆ ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಇದು ಮನೆಯಲ್ಲ, ಈ ಹಿಂದೆ ಒಂದು ಮಠವಾಗಿತ್ತಂತೆ. ಆದ್ರೆ ಈಗ ಅದರಲ್ಲಿ 5 ಮಂದಿ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ಇದು 100 ವರ್ಷಗಳಷ್ಟು ಹಳೆಯ ಮಠ ಅಂತ ಹೇಳ್ತಾ ಇದ್ದು. ಅದರಲ್ಲಿ ಒಂದು ದೇವಾಲಯ, ಒಂದು ಚಿಕ್ಕದಾದ ಗುಡಿ ಸಹ ಇದೆ. ಅದು ಒಂದು ಗುಹೆಯ ರೀತಿ ಇದ್ದು ಸಾಕಷ್ಟು ಸ್ವಾಮೀಜಿಗಳು, ಮುನಿಗಳು ಆ ಜಾಗದಲ್ಲಿ ತಪಸ್ಸು ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿ ಮಠ ಕಟ್ಟೋದಕ್ಕೂ ಮುನ್ನವೇ ಆ ಜಾಗದಲ್ಲಿ ದೇವಾಲಯ ಇದ್ದು ಅದನ್ನು ಸೇರಿಸಿಕೊಂಡು ಮಠವನ್ನ ಕಟ್ಟಲಾಗಿದೆಯಂತೆ. ಹಾಗಾಗಿ ಇದು ಯಾವುದು ರಾಜರ ಕಾಲದ ದೇವಾಲಯ ಇರಬಹುದು ಅಂತ ಅಂದಾಜಿಸಲಾಗಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಮಠದಲ್ಲೇ ಇವಾಗ ಮನೆಯನ್ನ ಮಾಡಿಕೊಂಡು 5 ಕುಟುಂಬಗಳು ಕೂಡ ಈಗ ವಾಸ ಮಾಡ್ತಾ ಇದ್ದಾವೆ. ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಇದು ಮನೆಯಲ್ಲ, ಇದು ಮಠ. ಈ ಒಂದು ಮಠದಲ್ಲೇ ಸುಮಾರು ಚೌಕಿ ಮಠ ಅಂತಕ್ಕಂಥ ಒಂದು 5 ಜನರ ಒಂದು ಕುಟುಂಬ ಈ ಒಂದು ಮನೆಯಲ್ಲೇ ವಾಸ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇದು ಮಠ ಇದೆ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಈ ಒಂದು ಮಠದಲ್ಲೇ ಇವು 5 ಕುಟುಂಬಗಳು ಕೂಡ ವಾಸ ಮಾಡ್ತಾ ಇರೋದ್ರಿಂದ ಅವರಿಗೆ ಈಗಾಗಲೇ ಇದು ಇಲ್ಲಿ ಪುರಾತನ ಕಾಲದ ಒಂದು ದೇವಾಲಯ ಕೂಡ ಇದು. ಇಲ್ಲಿ ಈಶ್ವರ ದೇವಾಲಯ ಇತ್ತು ಮತ್ತು ಹಿಂದಿನ ಕಾಲದ ಒಂದು ಮುನಿಗಳು ಕೂಡ ಆಗಿರ್ಬೋದು ಮತ್ತು ಸ್ವಾಮೀಜಿಗಳು ಬಂದು ಇಲ್ಲಿ ತಪಸ್ಸನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಕುರುಹುಗಳು ಕೂಡ ಇಲ್ಲಿ ಇದಾವೆ. ಅಷ್ಟೇ ಅಲ್ಲದೆ ಕೂಡ ಈ ಒಂದು ಚಿಕ್ಕದಾದಂತಹ ಒಂದು ಬಾಗಿಲಿದೆ. ಈ ಒಂದು ಚಿಕ್ಕದಾದಂತಹ ಒಂದು ಬಾಗಿಲಿದೆ ಅಲ್ಲ, ಈ ಬಾಗಿಲ ಮೂಲಕವೇ ಒಳಗೆ ಹೋಗಿ ತಪಸ್ಸಿಗೆ ಕುಳಿತುಕೊಳ್ತಿದ್ರು ಅನ್ನುವಂಥದ್ದು ಇಲ್ಲಿ ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇದು ಒಂದು ಕೂಡ ಪುರಾತನ ಕಾಲದ ಒಂದು ದೇವಸ್ಥಾನದ ಒಂದು ಬಾಗಿಲು. ಈ ಬಾಗಿಲಿನಲ್ಲಿಯೂ ಕೂಡ ನೋಡ್ತಾ ಇರ್ಬೋದು. ಈಗಾಗಲೇ ಈ ಕುಟುಂಬ ಇದಕ್ಕೆಲ್ಲವೂ ಕೂಡ ಸುಣ್ಣವನ್ನ ಬಡಿದು ಇಲ್ಲೇ ಈ ಕುಟುಂಬ ವಾಸವನ್ನ ಮಾಡ್ತಾ ಇದೆ. ಈ ಒಂದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಾಮಗ್ರಿಗಳನ್ನ ಇಲ್ಲಿ ಇಟ್ಕೊಂಡಿರುವಂಥದ್ದು. ಈ ಒಂದು ಕುಟುಂಬ ಈಗಾಗಲೇ ಒಂದು ಪುರಾತನ ಕಾಲದ ಒಂದು ದೇವಾಲಯದಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಇಲ್ಲೇ ಇದಕ್ಕೆ ಮೇಲೆಲ್ಲ ತಗಡುಗಳನ್ನು ಹಾಕ್ಕೊಂಡು ಈ ಒಂದು ಕುಟುಂಬಕ್ಕೆ ಏನು ನಿರ್ವಹಣೆಗೆ ಬೇಕಲ್ಲ ಆ ಎಲ್ಲ ಸಾಮಗ್ರಿಗಳನ್ನು ಇಟ್ಕೊಂಡು ಇಲ್ಲಿ ವಾಸವನ್ನ ಈ ಒಂದು ಚೌಕಿ ಮಠ ಅಂತಕ್ಕಂಥ ಒಂದು ಫ್ಯಾಮಿಲಿ ಇಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕೂಡ ಚಿಕ್ಕದಾದಂಥ ಒಂದು ಬಾಗಿಲು ಇದೆ. ಈ ಬಾಗಿಲದ ಮೂಲಕವೇ ಇಲ್ಲಿ ಒಂದು ಕುಟುಂಬ ವಾಸವನ್ನ ಮಾಡ್ತಾ ಇದೆ ಒಳಗಡೆ. ಹೀಗೆ ಈ ಒಂದು ಇದರ ಪರಿಸ್ಥಿತಿ ಆದರೆ, ರೂಮಿನ ಪರಿಸ್ಥಿತಿ ಆದರೆ, ಇನ್ನು ಒಳಗಿನ ಒಂದು ದೃಶ್ಯವನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತಾನೆ. ಈ ರೀತಿಯಾಗಿ ಬಗ್ಗಿ ಇಲ್ಲಿ ಹೋಗಬೇಕು. ಅಷ್ಟೊಂದು ಇಕ್ಕಟ್ಟಾದಂತಹ ಒಂದು ದೇವಸ್ಥಾನ ಇಲ್ಲಿ ಇರ್ತಕ್ಕಂಥದ್ದು. ಒಳಗೆ ಇಲ್ಲಿ ಮೊದಲು ಈಶ್ವರ ಒಂದು ಮೂರ್ತಿ ಇತ್ತಂತೆ. ಹೀಗಾಗಿ ಇಲ್ಲಿ ಬಂದು ಸಾಕಷ್ಟು ಸ್ವಾಮೀಜಿಗಳು ಕೂಡ ತಪಸ್ಸನ್ನ ಮಾಡ್ತಾ ಇದ್ರು ಅಂತ ಉಲ್ಲೇಖವಿದೆ. ಇನ್ನೂ ಕೂಡ ಇಲ್ಲೊಂದು ಚಿಕ್ಕದಾದಂತಹ ಒಂದು ಮತ್ತೊಂದು ಇಲ್ಲಿ ಬಾಗಿಲು ಇರ್ತಕ್ಕಂಥದ್ದು. ಈ ಬಾಗಿಲ ಮೇಲೆಯೂ ಕೂಡ ಪುರಾತನ ಕಾಲದ ಒಂದು ಶಿಲೆಗಳು ಆಗಿರ್ಬೋದು, ಇಲ್ಲಿ ಕಂಬಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇನ್ನೂ ಸಹ ಒಳಗಡೆ ಹೋಗಿ ಯಾವ ರೀತಿಯಾಗಿ ಇಲ್ಲಿ ಒಂದು ಮಠದ ಒಂದು ದೇವಸ್ಥಾನದ ಒಂದು ಅವಶೇಷಗಳಿದಾವೆ ಅನ್ನೋದನ್ನು ತೋರಿಸ್ತಾ ಹೋಗ್ತೇನೆ. ನೋಡ್ತಾ ಇರ್ಬೋದು ದೃಶ್ಯದಲ್ಲೂ ಕೂಡ. ಯಾಕಂದ್ರೆ ಇದೊಂದು ಚಿಕ್ಕದಾದಂಥ ಒಂದು ಈ ಮಠದ ಒಂದು ಭಾಗಗಳು ಹೇಗಿದ್ದಾವೆ, ಇಲ್ಲಿ ಒಳಗೆ ಯಾವ ರೀತಿ ಶಿಲೆಗಳಿದಾವೆ, ಇಲ್ಲಿ ಯಾವ ರೀತಿ ಪುರಾತನ ಕಾಲದ ಒಂದು ಅವಶೇಷಗಳಿದಾವೆ ಅನ್ನೋದನ್ನು ತೋರಿಸ್ತಾ ಹೋಗ್ತೇನೆ. ಇದೊಂದು ದೇವಾಲಯ ಆಗಿರ್ಬೋದು, ಜೊತೆಗೆ ಇಲ್ಲಿ ಈಶ್ವರ ಒಂದು ಮೂರ್ತಿ ಇತ್ತು ಅನ್ನುವಂಥದ್ದು ಉಲ್ಲೇಖ ಕೂಡ ಇದೆ. ಇದೆಲ್ಲವೂ ಕೂಡ ಗೋಡೆಗಳೆಲ್ಲ ಈ ರೀತಿ ಆದಂಥ ಪರಿಸ್ಥಿತಿ ಎಲ್ಲೆಂದರಲ್ಲಿ ಕೂಡ ಈಗಾಗಲೇ ಬೆರಕ್ಬಿಟ್ಟು ಹೋಗಿದ್ದಾವೆ. ಇನ್ನೂ ಕೂಡ ಇಲ್ಲಿ ಸ್ತಂಭ ನೋಡ್ಬೋದು. ಇದೊಂದು ಕಲ್ಲು ಏನಿದೆ ಇವೆಲ್ಲವೂ ಕೂಡ ಒಂದು ದೇವಸ್ಥಾನದ ಒಂದು ಗೋಡೆಯ ಭಾಗ. ಈ ಗೋಡೆಯ ಭಾಗದಲ್ಲಿ ಕೂಡ ಇಲ್ಲಿ ಶಿಲೆಗಳನ್ನು ನೋಡ್ಬೋದು, ಇಲ್ಲಿ ಕಲೆಗಳನ್ನು ಸಹ ನೋಡ್ಬೋದು. ಅಷ್ಟೇ ಅಲ್ಲೇ ಈ ಒಂದು ಕಂಬ, ಈ ಕಂಬದ ಒಂದು ಆಕೃತಿ ಕೂಡ ನೋಡಿದರೆ ಇದು ಸುಮಾರು ರಾಷ್ಟ್ರಕೂಟರಾಗಲಿ ಇಲ್ಲ ಕಲ್ಯಾಣ ಚಾಲುಕ್ಯರ ಒಂದು ಕಾಲದ ಒಂದು ಶಿಲೆಗಳಾಗಿರ್ಬೋದು ಅನ್ನುವಂಥ ಉಲ್ಲೇಖಗಳು ಕೂಡ ಇರತಕ್ಕಂಥದ್ದು. ಯಾಕಂದರೆ ಈ ಕರಿಕಲ್ಲು ಇದೆ ಅಲ್ಲ, ಈ ಕರಿಕಲ್ಲು ರಾಷ್ಟ್ರಕೂಟರ ಕಾಲದಲ್ಲಿ ಹಾಗೂ ಕಲ್ಯಾಣ ಚಾಲುಕ್ಯರ ಒಂದು ಕಾಲದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಕುಟುಂಬ ಪುರಾತತ್ವ ಕಾಲದ ಒಂದು ಪುರಾತನ ಕಾಲದ ಒಂದು ದೇವಸ್ಥಾನದಲ್ಲಿ ಕೂಡ ವಾಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು
ಮಠದಲ್ಲಿ ಏನು ಚೌಕಿ ಮಠದಲ್ಲಿ ಈಗೇನು ವಾಸವನ್ನು ಮಾಡ್ತಕ್ಕಂಥ ಚೌಕಿ ಮಠ ಕುಟುಂಬ ಏನಿದೆ, ಈ ಕುಟುಂಬಕ್ಕೆ ಈಗಾಗಲೇ ಈ ಒಂದು ನಾವು ದೇವಸ್ಥಾನವನ್ನು ನಾವು ಸುಪದ್ರಿಗೆ ತಗೊಂಡು ಪುರಾತತ್ವ ಇಲಾಖೆ ಇದನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಈಗಾಗಲೇ ಪ್ರಯತ್ನ ಕೂಡ ಮಾಡ್ತಾ ಇದೆ. ಆ ಕುಟುಂಬಕ್ಕೆ ಈಗಾಗಲೇ ಭೇಟಿಯಾಗಿದ್ದಾರೆ. ಆ ಕುಟುಂಬ ಸಹ ನಮಗೆ ಒಂದು ಇಲ್ಲಿಂದ ನಾವು ಸ್ಥಳಾಂತರ ಆಗಬೇಕಾದ್ರೆ ನಮಗೆ ಇಲ್ಲಿ ಸೂಕ್ತವಾದಂಥ ಭದ್ರತೆಯನ್ನು ಕೊಡಬೇಕು, ನಮ್ಗೆ ಪರಿಹಾರವನ್ನು ಕೊಡಬೇಕು, ನಮಗೊಂದು ಮನೆಯನ್ನು ಕಟ್ಟಿಸಿಕೊಟ್ಟಾಗ ಮಾತ್ರ ನಾವು ಇಲ್ಲಿಂದ ಸ್ಥಳಾಂತರ ಆಗ್ತೀವಿ ಅನ್ನೋಂಥ ಮಾತನ್ನು ಈ ಒಂದು ಚೌಕಿ ಮಠ ಕುಟುಂಬ ಹೇಳ್ತಾ ಇದೆ. ಇನ್ನು ಇಲ್ಲಿ ಇರೋ ದೇವಾಲಯವನ್ನ ಮೊದಲು ಮುನೇಶ್ವರನ ದೇವಾಲಯ ಅಂತ ಅಲ್ಲಿ ವಾಸವಾಗಿರೋರು ಭಾವಿಸಿದ್ರು. ಆದರೆ ಲಕ್ಕುಂಡಿಯಲ್ಲಿ ನೂರಾರು ವರ್ಷಗಳಷ್ಟು ಹಳೆಯದಾದ ಮಠ ಇದೆ, ಅದರಲ್ಲಿ ದೇವಾಲಯಗಳು ಇವೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಪುರಾತತ್ವ ಇಲಾಖೆಯವರು ಬಂದು ಪರೀಕ್ಷೆ ಮಾಡಿ ಆ ದೇವಾಲಯ ಚಾಲುಕ್ಯರ ಕಾಲದ್ದು ಇರಬಹುದು, ಅದು ಅರ್ಧನಾರೀಶ್ವರನ ಮೂರ್ತಿ ಅಂತ ಹೇಳಿದಾರಂತೆ. ಅಷ್ಟೇ ಅಲ್ಲದೆ ಆ ಮನೆಯನ್ನು ತಮ್ಮ ಸುಪರ್ದಿಗೆ ಒಪ್ಪಿಸಿ ಅಂತ ಕೇಳಿದಾರಂತೆ. ನಿರಕತಿ ನಾವು ಈಗ ಒಂದು 50-60 ವರ್ಷ ನಾವು ವಯಸ್ಸು ಮತ್ತು ನಮ್ಗೆ ಮತ್ತೆ ಇದಕ್ಕೆ ಹಿಂಗೆ ರೀ ನಮ್ಮ ಬಿಡುವರಿ ಗುಡಿ ದೇವಸ್ಥಾನ ಅನ್ನಾಗತ್ತಾರೆ. ನಮ್ಗೆ ಅದಕ್ಕೆ ಏನಾರು ಪರಿಹಾರ ಕೊಟ್ಟು ನೀವು ತಗೋರಿ ಐತೆ ಸರ್. ಅವ್ರು ನಮ್ಗೆ ಇರಾಕ್ ಮನೆ ಮಾಡಿ ಕೊಡ್ತೀನಿ ಅಂದಾರೆ. ನಮ್ಗೆ ಇತ್ತಿತ್ತ ನಮಗೇನು ಗೊತ್ತಿಲ್ಲ, ಹಂಗೆ ಇದ್ದಿದ್ದು ಹಂಗೆ ಐತೆ ಅದ್ರಾಗ. ಹಂಗೆ ನಮಗೇನು ಗೊತ್ತಿಲ್ಲ. ನಾವು ಈಗ ಇಲ್ಲಿ ನಮ್ಮ ಅಪ್ಪರು ಇರೋದ್ರಿಂದ 86 ವರ್ಷ ರೀ. ನಮ್ಗೆ ಈಗ 60. ನಾವು ಇರಕತ್ತೆ ಈಗ 60 ವರ್ಷ ಆಯ್ತು. ನಾವು 4 ಮಂದಿ ಇಲ್ಲೇ ಇದ್ವಿ, 5 ಮಂದಿ ಅಣ್ಣ ತಮ್ಮಗಳು ಇದೇ ಮಠದಾಗ ಅದೀವಿ. ಲಕ್ಕುಂಡಿಯಲ್ಲಿ ಇರೋ ಕೆಲವು ಸ್ಥಳಗಳಿಗೆ 1000 ವರ್ಷಗಳ ಇತಿಹಾಸ ಇದ್ರೆ ಇನ್ನು ಕೆಲವು ಸ್ಥಳಗಳಿಗೆ ನೂರಾರು ವರ್ಷಗಳ ಇತಿಹಾಸ ಇದೆ. ಸದ್ಯ ಈ ಚೌಕಿ ಮಠ ಸಹ ಈ ಶತಮಾನದ್ದೂ ಅಲ್ಲ, ಇದು ರಾಜರ ಕಾಲದಲ್ಲೇ ನಿರ್ಮಾಣ ಆಗಿರಬಹುದು ಅಂತ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಅಭಿಪ್ರಾಯಪಟ್ಟಿದೆ. ಇನ್ನು ನೂರಾರು ವರ್ಷಗಳ ಹಳೆಯ ಸ್ವತ್ತುಗಳು, ದೇವಾಲಯಗಳು ಪುರಾತತ್ವ ಇಲಾಖೆಯ ಸುಪರ್ದಿಗೆ ಸೇರೋದ್ರಿಂದ ಈಗ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಈ ದೇವಾಲಯದ ಮೇಲೂ ಕಣ್ಣಿಟ್ಟಿದೆಯಂತೆ. ಮಠದೊಳಗೆ ಚಾಲುಕ್ಯರ ದೇವಾಲಯ, ಅರ್ಧನಾರೀಶ್ವರನ ದೇವಾಲಯದಲ್ಲಿದೆಯ ಸಂಪತ್ತು. ಲಕ್ಕುಂಡಿಯಲ್ಲಿ ಚೌಕಿ ಮಠ ಅನ್ನೋ ಐತಿಹಾಸಿಕ ಸ್ಥಳ ಇತ್ತು, ಅದರಲ್ಲಿ ಈಗ ಒಂದು ಐತಿಹಾಸಿಕ ದೇವಸ್ಥಾನ ಪತ್ತೆಯಾಗಿದೆ. ಆ ದೇವಸ್ಥಾನ ಅರ್ಧನಾರೀಶ್ವರ ದೇವಾಲಯ ಅಂತ ಸಂಶೋಧಕರು ಹೇಳಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡಬಹುದು ಆ ದೇವಾಲಯ ಹೇಗಿದೆ ಅಂತ. ನೋಡಿ, ಇದೇ ಆ ದೇವಾಲಯ. ಒಂದು ಕಲ್ಲಿನ ಪೀಠದ ಮೇಲೆ ದೇವರ ವಿಗ್ರಹ ಇದೆ. ಆ ವಿಗ್ರಹವನ್ನ ಹಿಂದೆ ಮುನೇಶ್ವರ ವಿಗ್ರಹ ಅಂತ ಹೇಳಲಾಗಿತ್ತು, ಆದರೆ ಈಗ ಅದು ಅರ್ಧನಾರೀಶ್ವರ ವಿಗ್ರಹ ಅಂತ ಹೇಳಲಾಗ್ತಾ ಇದೆ. ಅರ್ಧನಾರೀಶ್ವರನ ಆರಾಧನೆ ಕುಶಾನರ ಕಾಲದಲ್ಲಿ ಇತ್ತು, ಆದರೆ ಕುಶಾನವರು ತಮ್ಮ ಆಡಳಿತವನ್ನ ಉತ್ತರ ಭಾರತಕ್ಕಷ್ಟೇ ಸೀಮಿತ ಮಾಡಿದ್ರು. ಆದರೆ ಕರ್ನಾಟಕವನ್ನ ಆಳಿದ ಬಾದಾಮಿ ಚಾಲುಕ್ಯರು ಸಹ ಅರ್ಧನಾರೀಶ್ವರರ ಆರಾಧಕರಾಗಿದ್ರು. ಸಮಾನತೆಯ ಪ್ರತೀಕವಾಗಿ ಅರ್ಧನಾರೀಶ್ವರನ ಆರಾಧನೆ ಮಾಡ್ತಾ ಇದ್ರಂತೆ. ಹಾಗಾಗಿಯೇ ಲಕ್ಕುಂಡಿಯಲ್ಲಿ ಅರ್ಧನಾರೀಶ್ವರ ದೇವಾಲಯ ನಿರ್ಮಾಣ ಮಾಡಿ ಪೂಜಿಸಿರಬಹುದು ಅಂತ ಹೇಳಲಾಗ್ತಾ ಇದೆ. ಇದು ಹೊರಗೆ ನೋಡಿದ್ರೆ ಮನೆ ಆಕಾರದಲ್ಲಿದೆ, ಒಳಗೆ ಹೋದ್ರೆ ಪುರಾತನ ದೇವಸ್ಥಾನವಿದೆ. ದೇವಸ್ಥಾನದಲ್ಲಿ 5 ಕುಟುಂಬಗಳು 4-5 ತಲೆಮಾರುಗಳಿಂದ ವಾಸ ಮಾಡ್ತಿದ್ದಾರೆ. ಈ ದೇವಸ್ಥಾನವೇ ಈಗ ಒಂದು ಕುಟುಂಬಸ್ಥರಿಗೆ ಸೂರಾಗಿದೆ. ನೋಡ್ರಿ, ನಮ್ಮ 4ನೇ ತಲೆಮಾರಲಿದ್ದ ಇಲ್ಲೇ ಇದೀವ್ರಿ ನಾವು. ಈಗ ನಾವು ಇದನ್ನು ಅಭಿವೃದ್ಧಿ ಮಾಡ್ತೀವಿ, ನಮಗೆ ಬಿಟ್ಟು ಕೊಡ್ರಿ ಅಂದ್ರಿ. ನಮಗೆ ಸೂಕ್ತ ಪರಿಹಾರ ಕೊಟ್ರೆ ನಾವು ಬಿಟ್ಟು ಕೊಡಕ್ಕೆ ರೆಡಿ ಇದೀವ್ರಿ. ಅಂದ್ರೆ ಏನು ಸರ್ ಇದು ಮೂಲತಃ? ಇದು ಏನ್ರಿ ದೇವಸ್ಥಾನ ಹಂಗದವ್ರಿ. ನಮ್ಮ ಊರಾಗ ದೇವಸ್ಥಾನ ಸಾಕಷ್ಟು ಅದಾವ್ರಿ. ನಾವು ಆಗ ಇಲ್ಲೇ ಇದ್ಕೊಂಡು ವಾಸ ಮಾಡ್ಕೊಂತ ಇದೀವಿ ರೀ. ಪೂಜೆ ಮಾಡ್ಕೊತ ಇದನ್ನ ಸ್ವಚ್ಛ ಮಾಡ್ಕೊತ ಇಲ್ಲೇ ಇದೀವಿ ರೀ. ಯಾವ ದೇವರು ಪೂಜೆ ಮಾಡ್ತಿದ್ರಿ ಸರ್? ನಾವು ಇದು ಮಾನಸ್ವಾಮಿ ಗುಡಿ ಪೂಜೆ ಮಾಡ್ತಿದ್ದೀವಿ ರೀ. ನಾವು ಮಾನಸ್ವಾಮಿ ಅಂತ ನಾವು ಅಂತಿದ್ದೀವಿ ರೀ. ಅವ್ರ ಇತಿಹಾಸಗಾರ ಬಂದು ಅರ್ಧನಾರೀಶ್ವರ ದೇವಸ್ಥಾನ ಇದು ಮಾನಸ್ವಾಮಿ ಅಲ್ಲ, ಅರ್ಧನಾರೀಶ್ವರ ಇದು ಅಂತ ಇತಿಹಾಸಗಾರ ಬಂದು ಅಂತಿದ್ದಾರೆ ಅವರು. ಅದಕ್ಕೆ ಈಶ್ವರ ದೇವಾಲಯ ಅದ ಅಂತ ಅವ್ರು ಅಂತಿದ್ದಾರೆ ಅದಕ್ಕೆ ಇತಿಹಾಸಗಾರ. ಹಂಗಾಗಿ ನಾವು ಅವ್ರು ಬಿಟ್ಟು ಕೊಡ್ರಿ ನಮಗಂದ್ರೆ ನಾವು ಬಿಟ್ಟು ಕೊಡ್ರಿ. ಮನೆಯೊಳಗೆ ಹುದುಗಿದ ದೇವಸ್ಥಾನದ ಮೇಲೆ ಈಗ ಸರ್ಕಾರದ ಕಣ್ಣು ಬಿದ್ದಂತಾಗಿದೆ. ಈ ಆವರಣದಲ್ಲಿ ಈಶ್ವರ ಹಾಗೂ ಅರ್ಧನಾರೀಶ್ವರ ದೇವಸ್ಥಾನವಿದೆ. ಇದು ಚಾಲುಕ್ಯರ ಕಾಲದ ಈಶ್ವರ ದೇವಸ್ಥಾನ ಎಂದು ಇತಿಹಾಸಕಾರರು ಹೇಳುತ್ತಿದ್ದಾರೆ. ಈ ದೇವಸ್ಥಾನ ಆವರಣದಲ್ಲಿ ಶರಣಯ್ಯ, ಶೇಖರಯ್ಯ, ಬಸಮ್ಮ, ಈರಯ್ಯ, ಕೊಟ್ರಯ್ಯ ಹಾಗೂ ಈರಮ್ಮ ಚೌಕಿಮಠ ಎಂಬ 5 ಕುಟುಂಬ ವಾಸ ಮಾಡ್ತಿವೆ. ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಿದ್ರೆ ಬಿಟ್ಕೊಡ್ತೀವಿ ಎಂದು ಚೌಕಿಮಠ ಕುಟುಂಬಸ್ಥರು ಹೇಳುತ್ತಿದ್ದಾರೆ. ನಾವು ಇದ ದೇವಸ್ಥಾನದಿಂದ ಪೂಜೆ ಮಾಡ್ಕೊತ ಇದು ಮಾಂತೇಶ್ವರ ರೀ. 4 ತಲೆಮಾರಿಂದ ಮಾಡ್ಕೊತ ಬಂದಾರ್ರಿ. ನಮ್ಮ ಮಾವಾರು 4 ಮಂದಿ ರೀ ಅಜ್ಜರು. ಅವ್ರ ಒಟ್ಟಿಲೆಲ್ಲ 5 ಮಂದಿ ಗಂಡ್ಮಕ್ಳು ಅದಾರ ರೀ. ಮತ್ತು ಅವ್ರವ್ರ ಈ ಗಡ್ಡೆಲ್ಲ ಡಿವೈಡ್ ಆಗ್ಯಾರಲ್ರಿ, ಆ ಕಡೆ ಈ ಕಡೆ ಇಲ್ಲೇ ಒಂದ ಕುಟುಂಬದರಾಗಿ ಅದೀವ್ರಿ ನಾವು ಸರ್. 4 ಇಲ್ಲೇ ಇದ ಮಠದೊಳಗೆ ಅದೀವ್ರಿ. ಇಲ್ಲೇ ಮಠದ ಇದು ಚೌಕಿ ಮಠ ಅಂತ ನಮ್ದು ರೀ. ದೇವಸ್ಥಾನದ ಹೆಸರು ಮಾಂತೇಶ್ವರ ಅಂತ ಮೂರ್ತಿ ಅಜ್ಜಾರದ್ರಿ. ಏನು ಸರ್ ಸಮಸ್ಯೆ ಅಂತಂದ್ರೆ ಏನ್ರಿ ಬಿಡ ಅಂತಂದ್ರೆ
ನಾವು ಮತ್ತು ನಮಗೇನು ಪರಿಹಾರ ಕೊಟ್ಟು ನಾವು ಇರೋದು ಇದನ್ನು ನಂಬ್ಕೊಂಡು ಅಜ್ಜ ಮತ್ತು ಇದ್ದು ಬಂದಾರ್ರಿ ನಂಬಿಕೊಂಡು ಬಂದಿದ್ದೈತ್ರಿ ಮತ್ತು ಅವ್ರು ಏನಾರು ಪರಿಹಾರ ಕೊಟ್ರೆ ಮನ್ಯಾಗ ಹಿರಿಯರು ಅದಾರ್ರಿ ಅವ್ರು ಏನಂತಾರ ಆ ಮನೆಯನ್ನ ನೋಡಿದ ಕೂಡಲೇ ಇದು ಒಂದು ಹೆರಿಟೇಜ್ ಪ್ರಾಪರ್ಟಿ, ಇದನ್ನ ಅಭಿವೃದ್ಧಿಪಡಿಸಬೇಕು, ಇದು ಪುರಾತತ್ವ ಇಲಾಖೆ ಅಧೀನಕ್ಕೆ ಬರುತ್ತೆ ಅಂತ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ತೀರ್ಮಾನಿಸಿದೆ. ಅಲ್ಲದೆ ಹಳೆ ಕಾಲದ ದೇವಸ್ಥಾನ ಜೊತೆಗೆ ಅರ್ಧನಾರೀಶ್ವರನ ಮೂರ್ತಿಯ ಕೆಳಗೆ ಕಲ್ಲಿನ ಹಾಸನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಅದರ ಕೆಳಗೆ ನಿಧಿ ಅಥವಾ ಪುರಾತನ ವಸ್ತುಗಳು ಇರಬಹುದು ಅಂತ ಪ್ರಾಧಿಕಾರ ತೀರ್ಮಾನಿಸಿದ್ದು ಅದನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ನಿರ್ಧಾರ ಮಾಡಿದ್ದಾರೆ. ಆದರೆ ದಶಕಗಳಿಂದ ಅಲ್ಲೇ ವಾಸ ಮಾಡ್ತಾ ಇರೋ ಕುಟುಂಬ ನಮಗೆ ಇದು ಬಿಟ್ಟು ಬೇರೆ ಏನೂ ಇಲ್ಲ, ನಮಗೆ ಏನಾದರೂ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ನಾವು ಇದು ದೇವಸ್ಥಾನ ನಮ್ಗೊಂದು ಇಲ್ಲೇ ಅದೀವ್ರಿ, ಭಾಳ 4-5 ತಲೆಮಾರ್ಲಿಂದ ಇಲ್ಲೇ ಅದಾರ ಹಿರಿಯ ಮನುಷ್ಯರು. ಮತ್ತು ಈಗ ಬಿಡ ಅಂದ್ರೆ ಮತ್ತು ನಮ್ಗೇನಾರ ಅವರು ಇರಾಕ ನಮ್ಗೆ ಇದನ್ನು ಮಾಡಿಕೊಟ್ರೆ ನಾವು ಬಿಡ್ತೀವಿ ರೀ. ಮತ್ತು ನಮ್ಗೆ ಏನು ಹೊಲ ಇಲ್ಲ ಮನೆ ಇಲ್ಲ ಏನಿಲ್ಲ ರೀ, ಇದು ದೇವಸ್ಥಾನ ನಂಬ್ಕೊಂಡು ನಾವು ಇರೋದ್ರಿ. ಇಲ್ಲಿ ಭಾಳ ಜನ ಫ್ಯಾಮ್ಲಿ ಇರೋದೀವ್ರಿ. ನಾವು ಒಂದು 10-12 ಫ್ಯಾಮ್ಲಿ ಅದಾವ್ರಿ. ಅಲ್ಲಿ ಬಾಗಿಲು ಐತಲ್ರಿ, ಅಲ್ಲಿಂದ ಒಳಗೆ ಒಂದು 4-5 ಫ್ಯಾಮ್ಲಿ ಅದಾವ್ರಿ. ಈಗ ಹೊರಗೂ 4-5 ಫ್ಯಾಮ್ಲಿ ಅದಾವೆ. ಮತ್ತು ಅಲ್ಲೆಲ್ಲ ಬೇರೆ ಕಡೆ ಬಾಡಿಗೆ ಅದು ಅದಾರ ರೀ. ಈಗ ನಮಗೆ ಒಟ್ಟು ಇರಾಕೆ ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕ್ರಿ ಮನೆಗೆ. ಈಗ ಮನೆಗೆ ಹೋದ್ವು ಅಂದ್ರೆ ನಮ್ಗೆ ಇರಾಕೆ ಎಲ್ಲಿ ಇಲ್ಲ ರೀ. ಲಕ್ಕುಂಡಿಯಲ್ಲಿ ನಿಧಿ ಇದೆ ಅನ್ನೋ ಕಥೆಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇವೆ. ಪುರಾತನ ಕಾಲದ ದೇವಾಲಯಗಳು, ದೇವರ ಕಟ್ಟೆಗಳು ಅಂತ ಜಾಗದಲ್ಲಿ ಅಪಾರ ಪ್ರಮಾಣದ ನಿಧಿ ಇದೆ ಅಂತ ಊರಿನ ಹಿರಿಯರು ಹೇಳ್ತಾ ಇದ್ದಾರೆ. ಕೆಲವು ಸಂಶೋಧಕರು ಸಹ ನಿಧಿ ಇದೆ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿಯೇ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಸಹ ಕೋಟೆ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ ಉತ್ಖನನ ಕೆಲಸ ಶುರು ಮಾಡಿದೆ. ಅಲ್ಲಿ ಇತಿಹಾಸವನ್ನ ಹೊರತೆಗೆಯೋ ಕೆಲಸ ಮಾಡ್ತಾ ಇದೆ. ಇದರ ನಡುವೆ ಈಗ ಇದುವರೆಗೂ ಯಾರಿಗೂ ಕಾಣದಂತಹ ದೇವಾಲಯ ಪತ್ತೆಯಾಗಿದ್ದು ಅಲ್ಲಿ ಸಹ ನಿಧಿ ಸಿಗಬಹುದು ಅನ್ನೋ ಆಸೆಗಳು ಶುರುವಾಗಿವೆ. ಯಾರ ಕಣ್ಣಿಗೂ ಬೀಳದ ಚೌಕಿ ಮಠದಲ್ಲಿ ಚಿನ್ನದ ನಿಧಿ. ಲಕ್ಕುಂಡಿ ಲಕ್ಷ್ಮಿಯ ಊರು. ಲಕ್ಕುಂಡಿ ರಾಜರು ಆಳ್ವಿಕೆ ಮಾಡಿದ ಊರು. ಲಕ್ಕುಂಡಿಯಲ್ಲಿ 100ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ನಿಧಿಗಳಿವೆ ಅಂತ ಕೆಲವರು ಸಂಶೋಧಕರು ಹೇಳಿದ್ದಾರೆ. 101 ದೇವಾಲಯ, 101 ಬಾವಿಗಳು ಇರೋ ಜಾಗದಲ್ಲಿ ನಿಧಿಗಳು ಇವೆ ಅಂತ ಹೇಳಲಾಗಿತ್ತು. ಆದರೆ ಈಗ ಲಕ್ಕುಂಡಿಯಲ್ಲಿ 101 ದೇವಾಲಯ ಮತ್ತು 101 ಬಾವಿಗಳು ಇಲ್ಲ. ಬೆರಳೆಣಿಕೆಯಷ್ಟು ದೇವಾಲಯಗಳು, ಬಾವಿಗಳು ಮಾತ್ರ ಇವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಲ್ಲಿ ನಿಧಿಗಳು ಇವೆ ಅನ್ನೋ ವಿಚಾರ ಗೊತ್ತಾಗಿ ಸಾಕಷ್ಟು ಮಂದಿ ನಿಧಿಗಳನ್ನ ತೆಗೆಯೋ ಕೆಲಸ ಮಾಡಿದ್ದಾರೆ. ಹಲವರಿಗೆ ನಿಧಿಗಳು ಸಿಕ್ಕಿವೆ ಅನ್ನೋ ಮಾತಿದೆ. ಲಕ್ಕುಂಡಿಯಲ್ಲಿ ಹಳೆ ಮನೆಗಳ ಬಳಿಯೇ ಚಿನ್ನ ಪತ್ತೆಯಾಗ್ತಾ ಇದೆ. ಅಂಥದ್ರಲ್ಲಿ ಈಗ ಚಾಲುಕ್ಯರ ಕಾಲದ ದೇವಾಲಯ ಮತ್ತು ರಾಜರ ಕಾಲದ ಮಠ ಪತ್ತೆಯಾಗಿದೆ. ಆ ದೇವಾಲಯ ನಿಧಿ ಕಳ್ಳರ ಕಣ್ಣಿಗೂ ಬಿದ್ದಿಲ್ಲ. ಹಾಗಾಗಿ ಅಲ್ಲಿ ನಿಧಿ ಸಿಗಬಹುದು ಅಂತ ಜನರು ಮತ್ತು ಲಕ್ಕುಂಡಿ ಪ್ರಾಧಿಕಾರ ಬಲವಾಗಿ ನಂಬ್ತಾ ಇದೆ. ಅದಕ್ಕೆ ಆ ಮಠದಲ್ಲಿ ವಾಸವಾಗಿರೋ ಕುಟುಂಬದವರನ್ನು ಸಂಪರ್ಕ ಮಾಡಿ ಅದನ್ನ ವಶಪಡಿಸಿಕೊಳ್ಳುವ ಬಗ್ಗೆ ತಿಳಿಸಿದೆ. ಆದರೆ ಆ ಕುಟುಂಬಸ್ಥರು ಮಾತ್ರ ನಮಗೆ ಇದು ಬಿಟ್ಟು ಬೇರೆ ಜಾಗ ಇಲ್ಲ, ನಮಗೆ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಪ್ರಾಧಿಕಾರದ ಮಾತಿನಿಂದ ದೇವಸ್ಥಾನದ ಮನೆ ಮಾಡಿಕೊಂಡ ಕುಟುಂಬಸ್ಥರು ಈಗ ಆತಂಕಕ್ಕೆ ಒಳಗಾಗಿದ್ದಾರೆ. ಇಲ್ಲಿ ವಾಸ ಮಾಡುವವರು ಎಲ್ಲ ಬಡ ಕುಟುಂಬಸ್ಥರು. ದೇವಸ್ಥಾನ ವಶಕ್ಕೆ ಪಡೆದು ಜೀರ್ಣೋದ್ಧಾರ ಮಾಡುವ ಪ್ಲಾನ್ ಸರ್ಕಾರದ್ದಾಗಿದೆಯಂತೆ. ಚಾಲುಕ್ಯರ ಕಾಲದಲ್ಲಿ ಕರ್ನಾಟಕ ಸಂಪದ್ಭರಿತವಾಗಿತ್ತು. ಚಿನ್ನ, ಬೆಳ್ಳಿ ಮತ್ತು ಹವಳ, ವಜ್ರ ವೈಢೂರ್ಯಗಳಿಗೆ ಯಾವುದೇ ರೀತಿಯ ಕೊರತೆ ಇರಲಿಲ್ಲ. ಇವರ ಕಾಲದಲ್ಲಿ ಸಾಕಷ್ಟು ದೇವಾಲಯಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಚಾಲುಕ್ಯರ ಆಡಳಿತದಲ್ಲಿ ಜನರೂ ಸಹ ಸಮೃದ್ಧಿಯಾಗಿ ಇದ್ದಿದ್ದರಿಂದ ಅವರು ಸಹ ಮಠಗಳು, ದೇವಾಲಯಗಳನ್ನು ನಿರ್ಮಿಸಿದ್ರು. ಅದೇ ರೀತಿ ಚೌಕಿ ಮಠವನ್ನು ನಿರ್ಮಾಣ ಮಾಡಿರೋ ಸಾಧ್ಯತೆ ಇತ್ತು. ಆ ಮಠದಲ್ಲಿ ನಿಧಿ ಅಥವಾ ಬೇರೆ ಬೆಲೆ ಬಾಳುವ ವಸ್ತುಗಳು ಸಿಗಬಹುದು ಅನ್ನೋ ವಿಶ್ವಾಸ ಇದೆ. ಅದಕ್ಕೆ ಈಗ ಸರ್ಕಾರ ಆ ಜಾಗದ ಮೇಲೆ ಕಣ್ಣಿಟ್ಟಿದೆ ಅಂತ ಊರಿನ ಜನರು ಹೇಳ್ತಾ ಇದ್ದಾರೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಸುಮಾರು 25 ಲಕ್ಷ ಅನುದಾನದಲ್ಲಿ ಈಗ ಉತ್ಖನನ ಕೆಲಸ ಮಾಡ್ತಾ ಇತ್ತು. ಕೋಟೆ ವೀರಭದ್ರೇಶ್ವರ ಆವರಣದಲ್ಲಿ ಗುರುತು ಮಾಡಿ ಉತ್ಖನನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೂ ಒಂದಷ್ಟು ಜಾಗಗಳನ್ನ ಉತ್ಖನನ ಮಾಡೋ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈಗ ಚೌಕಿ ಮಠದಲ್ಲಿ ಪುರಾತನ ದೇವಾಲಯ ಪತ್ತೆ ಆಗಿರೋದ್ರಿಂದ ಅಲ್ಲೂ ಸಹ ಉತ್ಖನನ ಮಾಡೋ ಸಾಧ್ಯತೆ ಇದೆ. 5ನೇ ದಿನ ಉತ್ಖನನ. ಲಕ್ಕುಂಡಿಯಲ್ಲಿ ಸಿಕ್ಕಿದ್ದೇನೋ 10 ಅಡಿಯ ಆಳದಲ್ಲಿದೆಯಾ ರಾಜರ ಕಾಲದ ಸಂಪತ್ತು. ಕೋಟೆ ವೀರಭದ್ರ ದೇಗುಲದ ಇತಿಹಾಸವೇ ಪತ್ತೆ ಆಯ್ತಾ? ಕೋಟೆ ವೀರಭದ್ರ ದೇವಸ್ಥಾನದ ಆವರಣದಲ್ಲಿ ಉತ್ಖನನ ಕೆಲಸ ನಡೀತಾ ಇದೆ. 5 ದಿನಗಳಿಂದ 30ಕ್ಕೂ ಹೆಚ್ಚು ಕಾರ್ಮಿಕರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. 5 ದಿನಗಳಿಂದ ಒಂದಲ್ಲ ಒಂದು ವಸ್ತುಗಳು ಅಲ್ಲಿ ಸಿಗ್ತಾ ಇದ್ದು ಅವೆಲ್ಲ 100 ವರ್ಷದಷ್ಟು ಹಳೆಯ ವಸ್ತುಗಳು ಅಂತ ಹೇಳಲಾಗ್ತಾ ಇದೆ. ಭಾನುವಾರ ಉತ್ಖನನದ ವೇಳೆ ಲಕ್ಕುಂಡಿಯಲ್ಲಿ ಶಿವಲಿಂಗ, ಕಲ್ಲಿನ ನಾಗರ ಮೂರ್ತಿ ಪತ್ತೆಯಾಗಿತ್ತು.
4ನೇ ದಿನ ಕೊಡಲಿ ಆಕಾರದ ವಸ್ತು ಸಿಕ್ಕಿತ್ತು. ಅಷ್ಟೇ ಅಲ್ಲದೆ ಪುರಾತನ ಕಾಲದ ಹಿತ್ತಾಳೆ ಗಂಟೆಯನ್ನು ವಶಪಡಿಸಿಕೊಳ್ಳಲಾಗಿತ್ತು. ಕೊಡಲಿ ಶಿಲಾಯುಗದಲ್ಲಿ ಬಳಕೆಯಾಗುತ್ತಿದ್ದ ಕೊಡಲಿಯ ಆಕಾರದಲ್ಲಿದ್ದು ಮುಂದಿನ ಒಂದು ಭಾಗ ಮೊನಚಾಗಿರುವ ಕಲ್ಲಿನ ಆಯುಧ ಅದಾಗಿದೆ. ಉತ್ಖನನದ ಮೇಲ್ವಿಚಾರಕರು ರಕ್ಷಣೆ ಮಾಡಿ ವಶಕ್ಕೆ ಪಡೆದುಕೊಂಡರು. ಅದನ್ನು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಟ್ಯಾಗ್ ಅಳವಡಿಸಿ ತೆಗೆದಿಟ್ಟಿದ್ದಾರೆ. ಇದೇ ವೇಳೆ ಲೋಹದ ಗಂಟೆಯೊಂದು ಪತ್ತೆಯಾಗಿದೆ. 5ನೇ ದಿನವೂ ಕೆಲವೊಂದು ವಸ್ತುಗಳು ಸಿಕ್ಕಿದ್ದು ಎಲ್ಲವನ್ನೂ ಭದ್ರ ಮಾಡಲಾಗಿದೆ. ಕೋಟೆ ಆವರಣದಲ್ಲಿ 5ನೇ ದಿನವೂ ಒಂದಷ್ಟು ವಸ್ತುಗಳು ಸಿಕ್ಕಿವೆ. 4 ಅಡಿ ಆಳಕ್ಕೆ ಹೋಗ್ತಾ ಇದ್ದಂತೆ ಆ ಜಾಗದಲ್ಲಿ ದೊಡ್ಡದಾದ ಮಣ್ಣಿನ ಮಡಕೆ ಪತ್ತೆಯಾಗಿದೆ. ಉತ್ಖನನ ವೇಳೆ ಒಡೆದ ಮಡಿಕೆಯ ಅವಶೇಷ ಕಾಣಿಸಿದೆ. ಅರ್ಧ ಆಕಾರದಲ್ಲಿ ಕಾಣಿಸಿದ ಮಡಿಕೆಯನ್ನ ತುಂಬಾ ನಾಜೂಕಿನಿಂದ ಸ್ವಚ್ಛಗೊಳಿಸಿ ಅದನ್ನು ಸಿಬ್ಬಂದಿಗಳು ಹೊರತೆಗೆಯುವ ಕೆಲಸ ಮಾಡಿದ್ದಾರೆ. ಈ ಮಡಿಕೆ ಅವಶೇಷ ಯಾವ ಕಾಲಘಟ್ಟದ್ದು? ಇದರಲ್ಲಿ ದವಸ ಧಾನ್ಯಗಳನ್ನು ಸಂಗ್ರಹಿಸುವ ಮಡಿಕೆನಾ, ಚಿನ್ನ ಆಭರಣಗಳನ್ನು ಇರಿಸಿದ ಮಡಿಕೆಯ ಅಂತ ಪರಿಶೀಲನೆ ಮಾಡಲಾಗಿದೆ. ಈ ಮಡಿಕೆ ಒಳಭಾಗದ ಮಣ್ಣನ್ನ ಸಹ ಪುರಾತತ್ವ ಇಲಾಖೆಯವರು ಪರಿಶೀಲನೆ ಮಾಡ್ತಿದ್ದಾರೆ. ಮೊದಲಿಗೆ ಅರ್ಧ ತುಂಡಾಗಿರೋ ಮಡಿಕೆ ಕಾಣಿಸಿತು. ಅದರಲ್ಲಿ ಚಿನ್ನ, ವಜ್ರ, ವೈಢೂರ್ಯಗಳು ಸಿಗಬಹುದು ಅಂತ ಎಲ್ಲರೂ ಅಂದುಕೊಂಡಿದ್ರು. ಯಾಕಂದ್ರೆ ಕಸ್ತೂರವ ರೀತಿ ಕುಟುಂಬಕ್ಕೂ ಮಡಿಕೆಯೇ ಸಿಕ್ಕಿದ್ದು, ಅದರಲ್ಲೇ ನಿಧಿ ಕಾಣಿಸಿತ್ತು. ಅದೇ ರೀತಿ ಈಗ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲೂ ಮಡಿಕೆ ಕಾಣಿಸಿದ್ದರಿಂದ ಅದರಲ್ಲಿ ಚಿನ್ನದ ನಾಣ್ಯಗಳು ಸಿಗಬಹುದು ಅಂತ ಊಹಿಸಲಾಗಿತ್ತು. ಆದರೆ ಅರ್ಧ ಒಡೆದ ಮಡಿಕೆಯಲ್ಲಿ ಲೋಹದ ವಸ್ತುಗಳೇನೂ ಸಿಕ್ಕಿಲ್ಲ. ಹಾಗಾಗಿ ಅದು ದವಸ ಧಾನ್ಯ ಇಟ್ಟುಕೊಳ್ತಿದ್ದ ಮಡಿಕೆ ಆಗಿರಬಹುದು ಅನ್ನೋ ಅಭಿಪ್ರಾಯಕ್ಕೆ ಬರಲಾಗಿದೆ. ಭೂಮಿ ಅಗೆದಂತೆಲ್ಲ ಅನೇಕ ಶಿಲೆಗಳು, ಕಲಾಕೃತಿಗಳು, ಕುರುಹುಗಳು ಪತ್ತೆಯಾಗುತ್ತಿವೆ. ಅಲ್ಲಿ ಸಿಗ್ತಾ ಇರೋ ವಸ್ತುಗಳು ಯಾವುವೂ ಸಹ ಈಗಿನ ಕಾಲದ್ದಲ್ಲ. ಒಂದೊಂದು ವಸ್ತುಗಳಿಗೂ ನೂರಾರು ವರ್ಷಗಳ ಇತಿಹಾಸ ಇದೆ. ಆ ಇತಿಹಾಸವನ್ನೇ ತಿಳಿದುಕೊಳ್ಳೋದಕ್ಕೆ ಈಗ ಪುರಾತತ್ವ ಇಲಾಖೆ ಮುಂದಾಗಿದೆ. ಸದ್ಯ 5 ದಿನಗಳಿಂದ ಉತ್ಖನನ ಮಾಡಿದ್ರೂ ಯಾವುದೇ ಬೆಲೆ ಬಾಳುವಂತಹ ವಸ್ತುಗಳು ಪತ್ತೆಯಾಗಿಲ್ಲ. ಆದರೆ ಖಂಡಿತ ಅಲ್ಲಿ ಏನಾದರೂ ಸಿಗಬಹುದು ಅನ್ನೋ ನಂಬಿಕೆ ಮಾತ್ರ ಎಲ್ಲರಿಗೂ ಇದೆ. ಅದಕ್ಕೆ ಉತ್ಖನನ ನಡೆಯೋ ಪ್ರತಿದಿನವೂ ಜನರು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಉತ್ಖನನ ಮಾಡೋ ಜಾಗದಲ್ಲಿ ಮಾತ್ರವಲ್ಲದೆ ಅಲ್ಲೇ ಇರೋ ಗೋಡೆಯಲ್ಲೂ ಒಂದಷ್ಟು ಅಪರೂಪದ ವಸ್ತುಗಳು ಪತ್ತೆಯಾಗ್ತಾ ಇವೆ. ಸದ್ಯ ಆ ಜಾಗದಲ್ಲಿ ಟಂಕಶಾಲೆ ಇತ್ತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದ್ರಿಂದ ಅಲ್ಲಿ ಚಿನ್ನ ಸಿಗಬಹುದು ಅಂತ ಜನರು ಮತ್ತು ಅಧಿಕಾರಿಗಳು ಕಾತುರರಿಂದ ಎದುರು ನೋಡ್ತಾ ಇದ್ದಾರೆ. ಲಕ್ಕುಂಡಿಯಲ್ಲಿ ಉತ್ಖನನ ಈಗ ಇಡೀ ದೇಶದ ಗಮನ ಸೆಳೀತಾ ಇದೆ. ಅಲ್ಲಿ ನಿಧಿ ಸಿಗುತ್ತಾ ಇಲ್ವಾ ಅನ್ನೋ ಬಗ್ಗೆ ಚರ್ಚೆಗಳು ಜೋರಾಗಿದ್ದು, ಲಕ್ಕುಂಡಿಯ ಸಂಪತ್ತಿನ ರಹಸ್ಯ ಇನ್ನು ಕೆಲವೇ ದಿನಗಳಲ್ಲಿ ಬಯಲಾಗೋ ಸಾಧ್ಯತೆ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.